ರೇಣುಕಾಸ್ವಾಮಿ ಕೊಲೆ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಅಂಧರಾಗಿರುವಂತ ದರ್ಶನ್ ಅಂಡ್ ಗ್ಯಾಂಗ್ ವಿಚಾರಣೆ ಸಾಕಷ್ಟು ತೀವ್ರವಾಗಿ ನಡೀತಾ ಇತ್ತು. ಈಗ ಈ ಒಂದು ರೇಣುಕಾಸ್ವಾಮಿ ಕೊಲೆ ಪ್ರಕರಣದಲ್ಲಿ ಮತ್ತಷ್ಟು ಐಪಿಸಿ ಸೆಕ್ಷನ್ಗಳನ್ನ ಸೇರಿಸಿದ್ದಾರೆ ಪೊಲೀಸರು. ಹೆಚ್ಚುವರಿಯಾಗಿ 8 ಸೆಕ್ಷನ್ ಅನ್ನ ಸೇರ್ಪಡೆ ಮಾಡಲಾಗಿದೆ. ಇದಕ್ಕೂ ಮುಂಚೆ ಬರೀ ಕಿಡ್ನಾಪು ಮತ್ತು ಒಂದ್ ಕಡೆ ಕೊಲೆ ಹಾಗೆ ಸಾಕ್ಷ್ಯನಾಶ ಈ 3 ಮಾತ್ರ ಇತ್ತು. ಅಂದ್ರೆ ಕೊಲೆ 302, ಕಿಡ್ನಾಪ್ 364, ಸಾಕ್ಷ್ಯನಾಶ 201 ಈ 3 ಸೆಕ್ಷನ್ ಮಾತ್ರ ಇತ್ತು. ಈಗ ಮತ್ತೆ 8 ಸೆಕ್ಷನ್ಗಳನ್ನ ಸೇರ್ಪಡೆ ಮಾಡಲಾಗಿದೆ. ಬಲ ಪ್ರಯೋಗ, ಆಯುಧ ಬಳಸಿ ಹಲ್ಲೆ, ಕೊಲೆಗಾಗಿ ಸಭೆ, ಸಂಚು ಸಂಬಂಧ ಸೆಕ್ಷನ್ಗಳನ್ನ ಸೇರ್ಪಡೆ ಮಾಡಲಾಗಿದೆ. ಸೊ ಈ ಪ್ರಕರಣ ಮತ್ತಷ್ಟು ಈ ಒಂದು ಈ ಆರೋಪಿಗಳೆಲ್ಲ ಯಾರಿದ್ದಾರೆ ಅವರು ಕೊಲೆಯನ್ನ ಮಾಡಿರುವಂತ ವಿಚಾರಕ್ಕೆ ಸಂಬಂಧಪಟ್ಟಂತೆ ಇನ್ನಷ್ಟು ಸೆಕ್ಷನ್ಗಳನ್ನ ಸೇರಿಸುವ ಮುಖಾಂತರ ಕಾನೂನು ಕುಣಿಕೆ ಬಿಗಿ ಆಗ್ತಾ ಇದೆ. ಈ 17 ಜನರ ವಿರುದ್ಧನೂ ಕೂಡ ಅಷ್ಟೇ. ಇದಕ್ಕೂ ಮುಂಚೆ ಬರೀ 3 ಸೆಕ್ಷನ್ ಅನ್ನ ಸೇರಿಸಲಾಗಿತ್ತು. ಆದ್ರೆ ಈಗ ಮತ್ತು 8 ಸೆಕ್ಷನ್ಗಳನ್ನ ಸೇರಿಸುವ ಮುಖಾಂತರ ಮತ್ತಷ್ಟು ತನಿಖೆ ಯಾವ ರೀತಿಯಾಗಿ ನಡೆದಿದೆ ಅನ್ನುವಂಥದ್ದು ಕೂಡ ಇದರಲ್ಲಿ ಸ್ಪಷ್ಟವಾಗಿ ಗೊತ್ತಾಗ್ತಾ ಇದೆ. ಆ ಸೆಕ್ಷನ್ಗಳು ಯಾವುದು, ಏನಿರುತ್ತೆ ಆ ಸೆಕ್ಷನ್ಗಳು, ಎಷ್ಟು ದಿನಗಳ ಕಾಲ ಜೈಲು ಶಿಕ್ಷೆ ಇರುತ್ತೆ, ಇದೆಲ್ಲದ್ರ ಬಗ್ಗೆನೂ ಕೂಡ ನಿಮಗೆ ಮಾಹಿತಿಯನ್ನು ಕೊಡ್ತಾ ಹೋಗ್ತೀವಿ. ಒಟ್ಟಿನಲ್ಲಿ ಈ ರೇಣುಕಾಸ್ವಾಮಿ ಏನು ಸಾವನ್ನಪ್ಪಿದ್ದಾನೆ ಆ ಪ್ರಕರಣದಲ್ಲಿ ನ್ಯಾಯ ಕೊಡಿಸುವಂತ ನಿಟ್ಟಿನಲ್ಲಿ ಪೊಲೀಸರು ಶತ ಪ್ರಯತ್ನ ಪಡ್ತಾ ಇರುವಂಥದ್ದು ಇಲ್ಲಿ ಸ್ಪಷ್ಟವಾಗಿ ಗೊತ್ತಾಗ್ತಾ ಇದೆ. ಇನ್ನು ದರ್ಶನ್ ಪ್ರಕರಣದಲ್ಲಿ ಸೇರಿಸಲಾದಂಥ ಸೆಕ್ಷನ್ಗಳ ಬಗ್ಗೆ ಹಾಗೂ ಅದರಲ್ಲಿ ಆಗುವಂಥ ಶಿಕ್ಷೆ ಪ್ರಮಾಣವನ್ನ ನೋಡ್ತಾ ಹೋಗೋಣ. ಯಾವ ರೀತಿಯಾಗಿ ಡೆವಿಲ್ ಗ್ಯಾಂಗಿಗೆ ಸಂಕಷ್ಟ ಎದುರಾಗುತ್ತೆ ಅನ್ನುವಂಥದ್ದನ್ನ. ಸೆಕ್ಷನ್ 302 ಇದನ್ನು ಫಸ್ಟ್ ಸೇರಿಸಿದ್ರು. ಕೊಲೆ ಜೀವಾವಧಿ ಶಿಕ್ಷೆ ಆಗ್ಬೋದು ಅಥವಾ ಮರಣದಂಡನೆ ಶಿಕ್ಷೆ ಆಗ್ಬೋದು. ಈ ಒಂದು ಕೇಸ್ ಅಂದ್ರೆ ಸೆಕ್ಷನ್ ಆಡ್ ಆದಂತ ಸಂದರ್ಭದಲ್ಲಿ ರೇಣುಕಾಸ್ವಾಮಿ ಕೊಲೆ ಆಗಿದೆಯಲ್ಲ, ಸೊ ಹೀಗಾಗಿ ಸೆಕ್ಷನ್ 302 ಅನ್ನ ಸೇರಿಸಿದ್ದಾರೆ. ಇದು ಮುಂಚೆ ಸೇರಿಸಿದ್ರು ಬಿಕಾಸ್ ರೇಣುಕಾಸ್ವಾಮಿ ಕೊಲೆ ಆಗಿತ್ತಲ್ಲ ಆ ಕಾರಣಕ್ಕೋಸ್ಕರ. ಸೆಕ್ಷನ್ 201 ಸಾಕ್ಷ್ಯನಾಶ, ಅಂದ್ರೆ ಅಲ್ಲಿ ದರ್ಶನ್ ಪಾತ್ರ ಇರಲಿಲ್ಲ ಅಂತ ಹೇಳೋ ಮುಖಾಂತರ ಅದ್ರ ಜೊತೆಗೆ ಆ ಶವವನ್ನ ಬಿಸಾಕಿದ್ದಂಥದ್ದು, ಅದಾದ್ಮೇಲೆ ಹಣಕ್ಕೋಸ್ಕರ ನಾವು ಈ ಒಂದು ಕೊಲೆಯನ್ನ ಮಾಡಿದ್ವಿ ಅಂತೆಲ್ಲ ಹೇಳಿದ್ರಲ್ಲ, ಅದು ಸಾಕ್ಷ್ಯನಾಶ ಅಂತೆಲ್ಲ ಆಗ್ಬಿಡುತ್ತೆ. ಸೊ ಹೀಗಾಗಿ ಸೆಕ್ಷನ್ 201 ಸಾಕ್ಷ್ಯನಾಶ ಇದರಲ್ಲಿ 7 ವರ್ಷದವರೆಗೂ ಕೂಡ ಜೈಲು ಶಿಕ್ಷೆ ಆಗುತ್ತೆ. ಹಾಗೆ ದಂಡವನ್ನ ಕೂಡ ವಿಧಿಸಲಾಗುತ್ತೆ ಈ ಸೆಕ್ಷನ್ ಆಡ್ ಆದಂತ ಸಂದರ್ಭದಲ್ಲಿ. ನೆಕ್ಸ್ಟ್ ಸೆಕ್ಷನ್ 120B ಅಪರಾಧಿಕ ಒಳಸಂಚು 6 ತಿಂಗಳು ಜೈಲು ಹಾಗೆ ದಂಡವನ್ನ ವಿಧಿಸಲಾಗುತ್ತೆ ಈ ಪ್ರಕರಣದಲ್ಲಿ. ಹಾಗೆ ಕೆಲವರು ಏನಾದ್ರು ದರ್ಶನ್ ಜೊತೆ ಕುತ್ಕೊಂಡಂತ ಸಂದರ್ಭದಲ್ಲಿ ಸಂಚು ರೂಪಿಸ್ತಾರೆ ನೋಡಿ, ಏನೇನು ಮಾಡಬೇಕು ಈ ಪ್ರಕರಣದಲ್ಲಿ, ಯಾವ ರೀತಿಯ ಕಿಡ್ನಾಪ್ ಮಾಡಬೇಕು, ಅದಾದ್ಮೇಲೆ ಯಾವ ರೀತಿಯಾಗಿ ಕೊಲೆಯನ್ನ ಮಾಡಬೇಕು ಅನ್ನುವಂಥದ್ದೆಲ್ಲ ಇರುತ್ತಲ್ಲ ಒಳಸಂಚು, ಅದು ಇದು ಸೇರ್ಕೊಳ್ಳುತ್ತೆ ಸೆಕ್ಷನ್ 120B. ಇನ್ನು ಸೆಕ್ಷನ್ 364 ಇದು ಕೂಡ ತುಂಬಾ ಇಂಪಾರ್ಟೆಂಟ್. ಕಿಡ್ನಾಪ್ ಪ್ರಕರಣ ಇದು ಸೆಕ್ಷನ್ 364 ಅಂದ್ರೆ ಇದರಲ್ಲಿ 10 ವರ್ಷದವರೆಗೂ ಜೈಲು ಶಿಕ್ಷೆ ಆಗುತ್ತೆ. ಹಾಗೆ ದಂಡವನ್ನ ವಿಧಿಸಲಾಗುತ್ತೆ. 10 ವರ್ಷದವರೆಗೂ ಜೈಲು ಶಿಕ್ಷೆ ಆಗುವಂತ ಸಾಧ್ಯತೆ ಇದೆ. ಕಿಡ್ನಾಪ್ ಆಗಿದೆಯಲ್ಲ, ಚಿತ್ರದುರ್ಗದಿಂದ ಬೆಂಗಳೂರಿವರೆಗೂ ಕಿಡ್ನಾಪ್ ಮಾಡ್ಕೊಂಡ್ ಬಂದಿದ್ದಾರಲ್ಲ, ಸೊ ಹೀಗಾಗಿ ಕಿಡ್ನಾಪ್ ಪ್ರಕರಣ ಸೇರಿಸಲಾಗಿದೆ ಸೆಕ್ಷನ್ 364. ಇನ್ನ ಸೆಕ್ಷನ್ 355 ಕ್ರಿಮಿನಲ್ ಬಲ ಪ್ರಯೋಗ 2 ವರ್ಷ ಜೈಲು ದಂಡ. ಕ್ರಿಮಿನಲ್ ಬಲ ಪ್ರಯೋಗ ಅನ್ನುವಂಥ ನಿಟ್ಟಿನಲ್ಲಿ ಸೆಕ್ಷನ್ 355 ಅನ್ನ ಸೇರಿಸಲಾಗಿರುವಂಥದ್ದು. ಹಾಗೆ ನೆಕ್ಸ್ಟ್ ಇದರಲ್ಲಿ ನೋಡೋದಾದ್ರೆ ಸೆಕ್ಷನ್ 384 ಸುಲಿಗೆ 3 ವರ್ಷ ಜೈಲು ಮತ್ತೆ ದಂಡ. ಇಲ್ಲಿ ಸುಲಿಗೆನೂ ಕೂಡ ಆಗಿದೆ. ಏಕೆಂದ್ರೆ ರೇಣುಕಾಸ್ವಾಮಿಯ ಮೇಲಾಗಿ ಅಂದ್ರೆ ಆತ ಹಾಕೊಂಡಿದ್ದಂಥ ಚೈನು, ಉಂಗುರ, ವಾಚು ಇದೆಲ್ಲವನ್ನು ಕೂಡ ಕಿತ್ಕೊಳ್ಳಾಗಿದೆ. ಸೊ ಹೀಗಾಗಿ ಆ ಸೆಕ್ಷನ್ ಕೂಡ ಜಾಯಿನ್ ಆಗಿದೆ. ಇನ್ನು ಸೆಕ್ಷನ್ 143 ಕಾನೂನು ಬಾಹಿರ ಸಭೆ 6 ತಿಂಗಳ ಸೆರೆವಾಸ ಮತ್ತೆ ದಂಡವನ್ನ ವಿಧಿಸಲಾಗುತ್ತೆ. ಸೊ ಹೀಗಾಗಿ ಈ ಸೆಕ್ಷನ್ ಅನ್ನು ಕೂಡ ಸೇರಿಸಲಾಗಿದೆ. ಇನ್ನು ಸೆಕ್ಷನ್ 147 ಉದ್ದೇಶಿತ ಗಲಭೆ 2 ವರ್ಷ ಜೈಲು ಮತ್ತೆ ದಂಡ ಆಗುತ್ತೆ. ಹಾಗೆ ರೆಡ್ ವಿತ್ ಸೆಕ್ಷನ್ 148 ನೆಕ್ಸ್ಟ್ ನಾವು ನೋಡೋದಾದ್ರೆ ಇದರ ಜೊತೆನೆ ಸೇರ್ಕೊಳ್ಳುತ್ತೆ. ಅದು ಸೆಕ್ಷನ್ 148 ಮಾರಣಾಂತಿಕ ಆಯುಧ ಬಳಕೆ 3 ವರ್ಷ ಜೈಲು ಮತ್ತೆ ದಂಡ. ಈ ಇಷ್ಟು ಸೆಕ್ಷನ್ಗಳನ್ನ ಸೇರಿಸಲಾಗಿದೆಯಲ್ಲ, ಇದರಲ್ಲಿ ರೆಡ್ ವಿತ್ 149 ಜನರ ಸಭೆ, ಮಾರಕಾಸ್ತ್ರ ಬಳಕೆ, ಮರಣದಂಡನೆ, ಜೀವಾವಧಿ ಶಿಕ್ಷೆ ಆಗುವಂತ ಸಾಧ್ಯತೆ ಕೂಡ ಇರುವಂಥದ್ದು ಈ ಪ್ರಕರಣದಲ್ಲಿ. ಇಷ್ಟು ಸೆಕ್ಷನ್ಗಳನ್ನ ಸೇರಿಸಲಾಗಿದೆ. ಇದರಲ್ಲಿ ಹೈಯೆಸ್ಟ್ ಶಿಕ್ಷೆ ಯಾವುದ್ರಲ್ಲಾಗತ್ತೆ ಅದರಲ್ಲಿ ಇವರು ಶಿಕ್ಷೆಯನ್ನ ಅನುಭವಿಸಬೇಕಾಗತ್ತೆ. ಇದೆಲ್ಲದ್ರ ಬಗ್ಗೆನೂ ಕೂಡ ಇನ್ನಷ್ಟು ಮಾಹಿತಿಯನ್ನ ಕೊಡ್ತಾ ಹೋಗ್ತಾರೆ ನಮ್ಮ ಪ್ರತಿನಿಧಿ ಮುನಿರಾಜು ನಮ್ಮ ಜೊತೆ ನೇರ ಸಂಪರ್ಕದಲ್ಲಿ ಜಾಯಿನ್ ಆಗ್ತಾ ಇದ್ದಾರೆ. ಮುನಿರಾಜು, ನೋಡ್ತಾ ಇದ್ವಿ ಫಸ್ಟು ಕೊಲೆ, ಸಾಕ್ಷ್ಯನಾಶ,
ಕಿಡ್ನಾಪ್ ಈ 3 ಪ್ರಕರಣಗಳನ್ನ ಮಾತ್ರ ಸೆಕ್ಷನ್ಗಳನ್ನ ಮಾತ್ರ ಸೇರಿಸಲಾಗಿತ್ತು. ಅದಾದ ನಂತರ ಮತ್ತೆ 8 ಸೆಕ್ಷನ್ಗಳನ್ನ ಸೇರಿಸಲಾಗಿದೆ ರೇಣುಕಾಸ್ವಾಮಿ ಕೊಲೆ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ. ಅಂದ್ರೆ ಎಷ್ಟು ಡೀಟೇಲ್ ಆಗಿ ಪೊಲೀಸರು ತನಿಖೆ ಮಾಡಿದ್ದಾರೆ ಎನ್ನುವಂಥದ್ದು ಕೂಡ ಗೊತ್ತಾಗ್ತಾ ಇದೆ. ಅದೇ ರೀತಿಯಾಗಿ ಸಾಕ್ಷ್ಯಗಳನ್ನ ಕೂಡ ಕಲೆಕ್ಟ್ ಮಾಡಿದ್ದಾರೆ ಎನ್ನುವಂಥದ್ದು. ಈ ಸೆಕ್ಷನ್ಗಳನ್ನ ಸೇರಿಸಿರುವಂಥದ್ದನ್ನ ಗಮನಿಸ್ತಾ ಇದ್ರೆ ಎಷ್ಟು ಮಟ್ಟಿಗೆ ಇವರಿಗೆ ಕಾನೂನಿನ ಕುಣಿಕೆ ಬಿಗಿಯಾಗಿದೆ ಅಂತ ಅನ್ಸುತ್ತೆ. ಖಂಡಿತ ಪೃಥ್ವಿ, ಏನು ಈ ಒಂದು ಸೆಕ್ಷನ್ ಗಳನ್ನ ನೋಡಿದ್ರೆ ಏನು ಹೊಸದಾಗಿ ಪೊಲೀಸರು ಆಡ್ ಮಾಡಿದ್ದಾರೆ. ಸುಮಾರು 8 ಸೆಕ್ಷನ್ ಗಳನ್ನ ಆಡ್ ಮಾಡಿ ಈಗ ತನಿಖೆಯನ್ನ ಮಾಡ್ತಾ ಇದ್ದಾರೆ. ಏನು ರೇಣುಕಾಸ್ವಾಮಿ ಕೊಲೆ ನಡೆದ ಬಳಿಕ ಕೇವಲ 2 ಸೆಕ್ಷನ್ ಗಳ ಅಡಿಯಲ್ಲಿ ಪ್ರಕರಣವನ್ನು ದಾಖಲು ಮಾಡಿಕೊಂಡಿದ್ರು. ಒಂದು 302 ಕೊಲೆ ಮತ್ತೆ ಇನ್ನೊಂದು 201 ಇದೇನು ಸಾಕ್ಷ್ಯ ನಾಶ ಅಡಿಯಲ್ಲಿ ತನಿಖೆಯನ್ನ ಮಾಡ್ತಾ ಇದ್ರು. ಆ ನಂತರ ತನಿಖೆ ಸಾಗ್ತಾ ಇದ್ದಂತೆ ಆರೋಪಿಗಳು ಏನೆಲ್ಲ ಪ್ಲಾನ್ ಮಾಡಿದರೆ ಮತ್ತೆ ಯಾವ ರೀತಿ ಕೃತ್ಯವನ್ನು ಎಸಗಿದ್ದಾರೆ ಅನ್ನೋದು ಸಂಪೂರ್ಣವಾಗಿ ತನಿಖೆಯಿಂದ ಗೊತ್ತಾಗಿದೆ. ಆದ್ರಿಂದ ಈಗ 8 ಸೆಕ್ಷನ್ ಗಳನ್ನ ಹೊಸದಾಗಿ ಸೇರ್ಪಡೆ ಮಾಡಿ ಈಗ ಅದರ ಅಡಿಯಲ್ಲಿ ತನಿಖೆಯನ್ನು ಕೂಡ ಈಗ ಮಾಡ್ತಾ ಇದ್ದಾರೆ. ಪ್ರಮುಖವಾಗಿ ಕಿಡ್ನಾಪ್ ಮಾಡಿರುವಂತದ್ದು ಅಂದ್ರೆ 364 ಮತ್ತೆ 384 ಅಂದ್ರೆ ಸುಲಿಗೆ ಮಾಡಿರುವಂತದ್ದು, ಮತ್ತೆ 201B ಅಂದ್ರೆ ಅಪರಾಧಿಕ ಒಳಸಂಚನ ರೂಪಿಸಿ ಈ ಒಂದು ಕೃತ್ಯ ಎಸಗಿರುವಂತದ್ದು. ಅದೇ ರೀತಿಯಾಗಿ ಏನು 143 ಮತ್ತೆ 148 ಮತ್ತೆ 149 ಏನಿದೆ ಈ ಒಂದು ಸೆಕ್ಷನ್ ಗಳನ್ನು ಕೂಡ ಈಗ ಆಡ್ ಮಾಡ್ಕೊಂಡಿದ್ದಾರೆ. ಅಂದ್ರೆ ಅಪರಾಧ ಎಸಗೋದಕ್ಕೆ ಒಂದು ಕಾನೂನು ಬಾಹಿರ ಒಂದು ಕೂಟವನ್ನು ರಚನೆ ಮಾಡ್ತಾರೆ, ಮತ್ತೆ ಮಾರಕಾಸ್ತ್ರಗಳನ್ನ ಬಳಕೆ ಮಾಡಿರುವುದು, ಮತ್ತೆ ಗುಂಪು ಗಲಭೆಯನ್ನು ಸೃಷ್ಟಿ ಮಾಡಿರುವುದು. ಈ ಎಲ್ಲಾ ಅಡಿಯಲ್ಲಿ ಸೆಕ್ಷನ್ ಗಳನ್ನ ಈಗ ಆಡ್ ಮಾಡಿಕೊಂಡು ಈಗ ತನಿಖೆಯನ್ನ ಮಾಡ್ತಾ ಇರೋದು. ಏನು ಈಗ ಪೊಲೀಸ್ ಕಸ್ಟಡಿಯಲ್ಲಿರುವಂತಹ ದರ್ಶನ್ ಮತ್ತೆ ಪವಿತ್ರ ಗೌಡ ಮತ್ತೆ ಉಳಿದ 13 ಆರೋಪಿಗಳೇನಿದ್ರೆ ಎಲ್ಲರ ಮೇಲೆ ಕೂಡ ಈ ಒಂದು ಸೆಕ್ಷನ್ ಗಳಿಗೆ ಆಡ್ ಆಗಿದ್ದಾವೆ. ಈ ಒಂದು ಸೆಕ್ಷನ್ ಗಳ ಅಡಿಯಲ್ಲಿ ಈಗ ಕೇಸ್ ಅನ್ನ ತನಿಖೆ ಮಾಡ್ತಾ ಇದ್ದಾರೆ. ಮತ್ತೆ ಅದಕ್ಕೆ ಸಂಬಂಧಪಟ್ಟಂತೆ ಎವಿಡೆನ್ಸ್ ಗಳನ್ನ ಮತ್ತೆ ಸಿಸಿಟಿವಿ ಫುಟೇಜ್ ಅನ್ನ ಮತ್ತೆ ಮಹಜರನ್ನು ಕೂಡ ನಡೆಸಿದ್ದು. ಈಗ ಅದರ ಅಡಿಯಲ್ಲಿ ಈಗ ಪ್ರಕರಣ ಕೂಡ ದಾಖಲಾಗಿರೋದು. ಈಗ ಈ ಒಂದು ಪ್ರಕರಣದ ತನಿಖೆಗೆ ಸಂಬಂಧಪಟ್ಟಂತೆ ಇವತ್ತು ಆರೋಪಿಗಳ ಪೊಲೀಸ್ ಕಸ್ಟಡಿ ಎಂಡ್ ಆಗ್ತಾ ಇದೆ. ಇನ್ನು ಕೆಲವೇ ಗಂಟೆಗಳಲ್ಲಿ ಅಂದ್ರೆ 3 ಗಂಟೆ ನಂತರ ಆರೋಪಿಗಳನ್ನ ನ್ಯಾಯಾಧೀಶರ ಮುಂದೆ ಅಂದ್ರೆ ಕೋರ್ಟ್ಗೆ ಹಾಜರುಪಡಿಸೋದಕ್ಕೆ ಪೊಲೀಸರು ಬೇಕಾದ ಒಂದು ತಯಾರಿಗಳನ್ನು ಕೂಡ ಈಗ ಮಾಡಿಕೊಂಡಿದ್ದಾರೆ. 3 ಗಂಟೆ ಸುಮಾರಿಗೆ ಇಲ್ಲಿಂದ ಹೊರಟು 4 ಗಂಟೆ ಹೊತ್ತಿಗೆ ಅವರು ಕೋರ್ಟ್ನಲ್ಲಿ ಆರೋಪಿಗಳನ್ನ ಹಾಜರುಪಡಿಸೋದು. ಈ ವೇಳೆ ಕೆಲವು ಆರೋಪಿಗಳನ್ನ ತಮ್ಮ ಕಸ್ಟಡಿಗೆ ಪುನಃ ಪಡೆಯೋದಕ್ಕೆ ಪೊಲೀಸರು ಕೂಡ ಒಂದು ಯೋಚನೆಯನ್ನ ಮಾಡಿಕೊಂಡಿದ್ದಾರೆ. ಪೃಥ್ವಿ, ಕನ್ನಡಿಗರ ಮೆಚ್ಚಿನ ನಿಮ್ಮ ನ್ಯೂಸ್ 18 ಕನ್ನಡ ಈಗ ವಾಟ್ಸ್ಆಪ್ನಲ್ಲಿಯೂ ಲಭ್ಯ. ಕರ್ನಾಟಕ ಮತ್ತು ದೇಶ ವಿದೇಶದ 360 ಡಿಗ್ರಿ ಸುದ್ದಿ ವಿವರವನ್ನ ನೀವು ನಿಮ್ಮ ಕೈ ಬೆರಳುಗಳಲ್ಲಿಯೇ ಪಡೆಯೋದಿಕ್ಕೆ ಈ QR ಕೋಡ್ ಅನ್ನ ಸ್ಕ್ಯಾನ್ ಮಾಡಿ. ನಮ್ಮ ಚಾನೆಲ್ ಅನ್ನ ಫಾಲೋ ಮಾಡಿ, ನೋಟಿಫಿಕೇಶನ್ ಆನ್ ಮಾಡಿ.